ಅಚ್ಚಗನ್ನಡ, ಹಾ ಸವಿಗನ್ನಡ. ನಿಜಕ್ಕೂ ನಮ್ಮ ಕನ್ನಡ ಕೇಳಿದೊಡನೆ ಕಿವಿಗೆ ಆನಂದದ ಸವಿಯನುಣಿಸುವ ಸವಿಗನ್ನಡವೇ. ಅಚ್ಚಗನ್ನಡ ಕವಿ ಆಂಡಯ್ಯ ಕ್ರಿಸ್ತಶಕ 13ನೇ ಶತಮಾನದ ಒಬ್ಬ ವಿಶಿಷ್ಟ ಕವಿ. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದ್ದ ಇವನನ್ನು ಅಚ್ಚಗನ್ನಡದ ಕವಿ ಎಂದೇ ಗುರುತಿಸಲಾಗುತ್ತದೆ. ಕನ್ನಡದಲ್ಲಿ ಸಂಸ್ಕೃತದ ಪದಗಳ ಬಳಕೆಯನ್ನು ಅಲ್ಲಗಳೆದು ಸಂಸ್ಕೃತದ ಪದಗಳ ಸಹಾಯವಿಲ್ಲದೆ ಅಚ್ಚಗನ್ನಡದಲ್ಲಿ ಕಾವ್ಯ ರಚಿಸುವುದು ಸಾಧ್ಯವೆಂದು ತೋರಿಸಿ ಶುದ್ಧ ಕನ್ನಡದಲ್ಲಿ ಕೃತಿಯನ್ನು ರಚಿಸಿದವನು ಕವಿ ಆಂಡಯ್ಯ. ಇವನ ಪ್ರಸಿದ್ಧ ಕೃತಿಯ ಮೂಲ ಹೆಸರು ಕಾವನ ಗೆಲ್ಲಂ. ಇದರ ಇನ್ನೊಂದು ಹೆಸರು ಕಬ್ಬಿಗರ ಕಾವಂ. ಅಂದರೆ ಸಂಸ್ಕೃತದ ಸಹಾಯವಿಲ್ಲದೆ ಅಚ್ಚ ಕನ್ನಡದಲ್ಲಿ ಬರೆದು ಕವಿಗಳನ್ನು ಕಾಪಾಡಿದವನು ಎಂಬ ಅರ್ಥ. ಈ ಕೃತಿಯ ಸೌಂದರ್ಯಕ್ಕಾಗಿ ಇದನ್ನು ಸೊಬಗಿನ ಸುಗ್ಗಿ ಎಂದು ಮನ್ಮಥನ ವಿಜಯವನ್ನು ಸಾರು